ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಮಕ್ಕಳೇ, 9ನೇ ತರಗತಿಯ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ನಾವಿಂದು 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಭಾಗ 2ರಲ್ಲಿ ಬರುವಂತಹ ಮೊದಲನೆಯ ಪಾಠ, ಅದು ಗದ್ಯ ಭಾಗ 5, ಜನಪದ ಕಲೆಗಳ ವೈಭವ. ಇಂದಿನ ತರಗತಿಯಲ್ಲಿ ಈ ಪಾಠವನ್ನು ಅಧ್ಯಯನವನ್ನು ಮಾಡೋಣ. ಮೊದಲನೇದಾಗಿ ಮಕ್ಕಳೇ, ನಾವು ಜನಪದ ಕಲೆಗಳ ವೈಭವ ಪಾಠವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಪ್ರವೇಶ ಭಾಗವನ್ನು ನೋಡ್ಕೊಂಡು ಆಮೇಲೆ ಆಶಯ ಭಾಗವನ್ನು ಮತ್ತು ಉಳಿದಂತಹದನ್ನು ನಾವು ತರಗತಿಯಲ್ಲಿ ಕಂಟಿನ್ಯೂ ಮಾಡೋಣ. ಬನ್ನಿ. ಪ್ರವೇಶ. ಜನಪದ ಕಲೆಗಳು ಮನುಷ್ಯನಷ್ಟೇ ಪ್ರಾಚೀನವಾದವು. ಪರಿಸರ ವೀಕ್ಷಣೆ ಮತ್ತು ಅನುಕರಣೆಯಿಂದ ಅರ್ಥಿದ್ದನ್ನು ರೂಪಿಸಿಕೊಂಡಿರುವುದು ಮಾನವನ ಸಹಜ ಗುಣ. ನೋಡಿ, ಜನಪದ ಕಲೆಗಳು ಮಾನವ ಯಾವಾಗ ಹುಟ್ಟಿರಲ್ಲ, ಆಗಿಂದಲೇ ಪ್ರಾರಂಭವಾದವು ಅಂತಲೇ ಹೇಳ್ಬೋದು. ಯಾಕಂದ್ರೆ ಆಗಿನ ಕಾಲದಲ್ಲಿ ಇಷ್ಟೊಂದು ಈಗಿರ್ತಕ್ಕಂತಹ ಶಿಕ್ಷಣ ಆಗಲಿ, ಅಕ್ಷರಸ್ಥ ವಿದ್ಯಾವಂತ ಜನರಾಗಲಿ ಆಗ ಇರಲಿಲ್ಲ. ಅನಕ್ಷರಸ್ಥ ಜನ ಇದ್ದಂತಹ ಸಂದರ್ಭದಲ್ಲಿ ಅವರು ತಮ್ಮ ಭಾವನೆಗಳನ್ನ ಹೇಗೆ ವ್ಯಕ್ತಪಡಿಸ್ತಾ ಇದ್ರಪ್ಪ ಅಂದ್ರೆ, ಹಾಡಿನ ಮುಖಾಂತರ, ಲಾವಣಿಗಳ ಮುಖಾಂತರ, ಒಡಪಿನ ಮುಖಾಂತರ, ಒಗಟುಗಳ ಮುಖಾಂತರ, ಹೀಗೆ ತಮ್ಮ ತಮ್ಮ ಭಾವನೆಗಳನ್ನು ಅವರು ಹೊರ ಹೊಮ್ಮಿಸ್ತಾ ಇದ್ರು. ಅಂದರೆ ಅವರ ಪರಿಸರ ವೀಕ್ಷಣೆ ಆಗಿರ್ಬೋದು, ಅನುಕರಣೆಯಿಂದ ತಾವು ಕಲಿತಿರುವಂಥದ್ದನ್ನು, ತಾವು ನೋಡಿರುವಂಥದ್ದನ್ನು, ತಮ್ಮ ತಿಳುವಳಿಕೆಗೆ ಬಂದಿರುವಂಥದ್ದನ್ನು ಅವ್ರು ಏನು ಮಾಡ್ತಾಯಿದ್ರು, ಅನುಕರಣೆಯಿಂದ ಅದನ್ನು ಅರಿತುಕೊಂಡು ರೂಪಿಸಿಕೊಂಡಿರುವಂಥದ್ದು ಮಾನವನ ಸಹಜ ಗುಣನೇ. ಹೀಗಾಗಿ ಅಂದಿನ ಜನ ಅನಕ್ಷರಸ್ಥರು ಇದ್ದರೂ ಕೂಡ ತುಂಬ ಜಾಣ್ಮೆಯನ್ನು ಹೊಂದಿರತಕ್ಕಂತಹ ಜನ ಅದು. ಹಾಗಾಗಿ ಇಂಥ ಕಲೆಗಳು ಅಸ್ತಿತ್ವಕ್ಕೆ ಬಂದವು. ಹೀಗಾಗಿ ಏನಾಯ್ತಪ್ಪ ಅಂದ್ರೆ, ಮನುಷ್ಯ ಅನುಕರಣೆಯಿಂದ ಯಾವಾಗ ಕಲಿಯುವುದನ್ನು ಕಲಿತಲ್ಲ, ಹೀಗಾಗಿ ಏನಾಯಿತು, ಜನಪದ ಕಲೆಗಳಂತಹ ಎಲ್ಲ ಕಲೆಗಳು ಬೆಳಕಿಗೆ ಬಂದವು. ಕಲೆ ಮನಸ್ಸಿಗೆ ನೆಮ್ಮದಿ, ಸಂತೋಷ ನೀಡುವುದಲ್ಲದೆ ಮುಂದಿನ ಪೀಳಿಗೆಗೆ ಆಕರವಾಗುತ್ತವೆ. ನೋಡಿ, ಈ ಕಲೆ ಅನ್ನುವಂಥದ್ದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ. ಅದಷ್ಟೇ ಅಲ್ಲದೆ ಹಿಂದಿನ ತಲೆಮಾರು ಏನೇನು ಮಾಡೈತೆ ಅನ್ನುವಂಥದ್ದನ್ನು ಮುಂದಿನ ತಲೆಮಾರಿನವರು ಕೂಡ ನೋಡ್ಬೋದಾಗಿದೆ. ಜನಪದ ಸಂಸ್ಕೃತಿಯ ಪ್ರತಿ ಹೆಜ್ಜೆಯಲ್ಲೂ ಜನಪದ ಕಲೆಗಳನ್ನು ಕಾಣಬಹುದು. ಜನಪದರ ಬದುಕೆ ಒಂದು ಕಲೆ. ಮುಗ್ಧ ಜನರಿಗೆ ತಿಳಿದೆಯೋ ಅವರ ಬದುಕಿನಲ್ಲಿ ಕಲೆ ಹಾಸುಹೊಕ್ಕಾಗಿದೆ. ನೋಡಿ ಮಕ್ಕಳೇ, ಈ ಜನಪದ ಕಲೆ ಅನ್ನುವಂಥದ್ದು, ಜನಪದ ಸಂಸ್ಕೃತಿ ಅನ್ನುವಂಥದ್ದು, ಇದು ಪ್ರತಿಯೊಂದು ಹೆಜ್ಜೆಯಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಗಂಧವನ್ನು, ಸಾಹಿತ್ಯ ಅಭಿರುಚಿಯನ್ನು ಹೊಂದಿರುವಂಥದ್ದು. ಈ ಜನಪದರ ಬದುಕಿನಂತಹ ಏನು ಅವರು ಬದುಕಿರೋದಲ್ಲ, ಒಂದು ಕಲೆನೇ ಅಂತ ಹೇಳ್ತಾರೆ. ಯಾಕಂದರೆ ಮುಗ್ಧ ಜನರು ತಮ್ಮಲ್ಲಿರ್ತಕ್ಕಂತಹ ಭಾವನೆಗಳನ್ನ ಅಥವಾ ತಿಳಿದೇನೋ ಅವುಗಳನ್ನ ವ್ಯಕ್ತಪಡಿಸ್ತಾರಲ್ಲ, ಇದು ಜನಪದ ಕಲೆ ಅನ್ನುವಂಥದ್ದು ಅವರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಜನಪದ ಕಲೆಗಳಿಗೂ ಜೀವನಕ್ಕೂ ನಿಕಟ ಸಂಬಂಧವಿದೆ. ನೋಡಿ ಹೆಂಗಪ್ಪ ಅಂತಂದ್ರೆ, ಅವರು ತಮ್ಮ ಜೀವನದಲ್ಲಿ ದಿನನಿತ್ಯ ನಡೆಯುವುದನ್ನೇ ಪದಗಳ ಮುಖಾಂತರ, ಹಾಡಿನ ಮುಖಾಂತರ, ಲಾವಣಿಗಳ ಮುಖಾಂತರ, ಒಗಟು, ಒಡಪು ಅವುಗಳ ಮುಖಾಂತರ ಅವುಗಳನ್ನ ಹೊಮ್ಮಿಸ್ತಾರೆ. ನಿತ್ಯ ದುಡಿಮೆಯ ಆಯಾಸ, ಬದುಕಿನ ಏಕತಾನತೆ, ಆಸರಿಕೆ, ಬೇಸರಿಕೆಯನ್ನು ನಿವಾರಿಸಿಕೊಳ್ಳಲು ಮನುಷ್ಯ ಕಲೆಗಳ ಮೊರೆ ಹೋಗಿದ್ದಾನೆ. ನೋಡಿ, ಪ್ರತಿನಿತ್ಯ ಮನುಷ್ಯ ದುಡಿದು ಏನಾಗ್ಬಿಡ್ತಾನೆ, ಹೈರಾಣ ಆಗ್ಬಿಡ್ತಾನೆ. ಅಂದರೆ ದಣಿವು ಆತನಿಗೆ ಬರುತ್ತೆ. ಆತ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಮನುಷ್ಯ ಎಲ್ಲವೂ ಇದ್ದರೂ ಕೂಡ ಒಂಟಿತನ ಅಥವಾ ಏಕಾಂಗಿತನವನ್ನು ಆತ ಅನುಭವಿಸ್ತಿರ್ತಾನೆ. ಅದಷ್ಟೇ ಅಲ್ಲದೆ ತನ್ನ ಕುಟುಂಬ ಚೆನ್ನಾಗಿರಬೇಕು, ಕುಟುಂಬ ನಿರ್ವಹಣೆಗಾಗಿ ಮನುಷ್ಯ ಸೊತ್ತು ಬೇಸತ್ತು ದುಡಿದು ಏನಾಗುತ್ತೆ, ಆಸರಿಕೆ ಬೇಸರಿಕೆಯನ್ನು ನಿವಾರಿಸಿಕೊಳ್ಳಲು ಈ ಕಲೆಗಳ ಮೊರೆ ಹೋಗ್ತಾನೆ. ಇದರಿಂದ ಆತನ ದಣಿವನ್ನು ನಿವಾರಿಸಿಕೊಳ್ಳಲು, ಆತನ ಬೇಸರಿಕೆಯನ್ನು ನಿವಾರಿಸಿಕೊಳ್ಳಲು ಆತ ಕಲೆಗಳ ಮೊರೆ ಹೋದಂಥ ಸಂದರ್ಭದಲ್ಲಿ ಆತನ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಬಹುದಾಗಿದೆ. ಇವನು ಜತನವಾಗಿ ರಕ್ಷಿಸಿ ಬೆಳೆಸಿಕೊಂಡು ಬಂದಿದ್ದಾನೆ. ಪ್ರಾರಂಭದಲ್ಲಿ ಆಂಗಿಕ ಸನ್ನೆಗಳಿಂದ ಕೂಡಿದ ಕಲೆಗಳು ಕ್ರಮೇಣ ಚಿತ್ರ, ಶಿಲ್ಪ, ಹಾಡು, ಕುಣಿತ ಮೊದಲಾದ ಆಯಾಮಗಳನ್ನು ಪಡೆದುಕೊಂಡ್ವಿ. ನೋಡಿ, ಇವುಗಳನ್ನ ಏನು ಜನಪದ ಕಲೆಗಳನ್ನು ಮನುಷ್ಯ ಏನು ಮಾಡಿದ ಮೊದಲಿನಿಂದಲೂ ಕೂಡ ಏನು ಮಾಡಿದಾನ, ಅವುಗಳನ್ನ ಬೆಳೆಸ್ಕೊಂಡು ಬಂದಿದ್ದಾನೆ. ಹೀಗಾಗಿ ಆಂಗಿಕ ಸನ್ನೆಗಳನ್ನ ಕೂಡಿರ್ತಕ್ಕಂತಹ ಕಲೆಗಳು ಬರ್ತಾ ಏನೈತಿ, ಚಿತ್ರಗಳಾಗಿದ್ದವು, ಶಿಲ್ಪಗಳ ರೂಪದಲ್ಲಿ ಬಂದು, ಹಾಡು, ಕುಣಿತ ಹೇಳಿದ್ನಲ್ಲ, ಹೀಗೆ ಒಂದೊಂದೇ ರೀತಿ ಆಯಾಮಗಳಾಗಿ ಬಂದವ. ಜನಪದ ನೃತ್ಯಗಳು ಕರ್ನಾಟಕದಾದ್ಯಂತಹ ಪ್ರಚಲಿತವಿದ್ದು 40ಕ್ಕೂ ಹೆಚ್ಚು ಪ್ರಕಾರಗಳು ರೂಢಿಯಲ್ಲಿವೆ. ಕೆಲವು ಪ್ರಾದೇಶಿಕವಾಗಿ ಪ್ರಚಲಿತವಿದ್ದು ಜನಪ್ರಿಯತೆಯನ್ನು ಪಡೆದುಕೊಂಡಿವೆ. ನೋಡಿ, ಈ ಜನಪದ ನೃತ್ಯ ಅನ್ನುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಾಗಿ ಪ್ರಚಲಿತ ಇದ್ದರಿಂದ ಇದರಲ್ಲಿ ಒಟ್ಟು ಎಷ್ಟು ಪ್ರಕಾರಗಳು ನಾವು ನೋಡ್ಬೋದಪ್ಪ ಅಂದ್ರೆ 40ಕ್ಕೂ ಹೆಚ್ಚು ಪ್ರಕಾರಗಳು ನೋಡ್ಬೋದು. ಅವು ಯಾವ್ಯಾವ ಅಂತ ನಿಮ್ಗೆ ಕೆಲವೊಂದಷ್ಟನ್ನು ನಾನು ಹೇಳ್ತೀನಿ ಇಲ್ಲಿ ಮಕ್ಕಳು ನಿಮಗೆ. ಅವು ಪೂಜಾ ಕುಣಿತ ಆಗಿರ್ಬೋದು, ಸುಗ್ಗಿ ಕುಣಿತ ಆಗಿರ್ಬೋದು, ಆಮೇಲೆ ತೊಗಲುಗೊಂಬೆ ಆಟ, ಹಗಲು ವೇಷ, ಹೊರಗ, ವೀರಗಾಸೆ, ಆಮೇಲೆ ಯಕ್ಷಗಾನ, ಡೊಳ್ಳು ಕುಣಿತ, ಕಂಸಾಳೆ, ಹೀಗೆ
ಸೇರಿದಂಥ ಹಲವಾರು ಪ್ರಕಾರಗಳನ್ನು ನಾವು ಜನಪದ ನೃತ್ಯಗಳಲ್ಲಿ ನಾವು ನೋಡ್ತೀವಿ. ಈ ಪ್ರಸ್ತುತ ಗದ್ಯ ಭಾಗವನ್ನು ಜನಪದ ಕಲೆಗಳ ವೈಭವ ಈ ಗದ್ಯ ಭಾಗವನ್ನು ಪಠ್ಯಪುಸ್ತಕ ರಚನಾ ಸಮಿತಿಯವರು ಏನು ಮಾಡಿದಾರಪ್ಪ ಅಂದ್ರೆ ರಚನೆ ಮಾಡಿದ್ದಾರೆ. ಯಾಕೆ ಮಾಡ್ಯಾರ ಅಂತಂದ್ರೆ ಇನ್ನು ಮಕ್ಕಳಿಗೂ ಕೂಡ ಜನಪದ ಸಾಹಿತ್ಯದ ಬಗ್ಗೆ ಜನಪದ ಕಲೆಗಳ ಬಗ್ಗೆ ಅರಿವು ಬರಬೇಕು ಅನ್ನುವಂತಹ ಉದ್ದೇಶದಿಂದ ಏನು ಮಾಡಿದ್ದಾರೆ, ಇದರಲ್ಲಿ ಈ ಪಾಠವನ್ನು ಕೊಟ್ಟಿದ್ದಾರೆ 9ನೇ ತರಗತಿಗೆ. ಇದರಲ್ಲಿ 4 ರೀತಿಯಾದಂತಹ ಕಲೆಗಳು ನೋಡ್ತೀವಿ. ಡೊಳ್ಳು ಕುಣಿತ, ಕಂಸಾಳೆ, ಆಮೇಲೆ ಯಕ್ಷಗಾನ, ವೀರಗಾಸೆ ಅನ್ನುವಂಥದ್ದು 4 ಜನಪದ ನೃತ್ಯಗಳ ಬಗ್ಗೆ ನಾವಿಲ್ಲಿ ಕಲೆಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ. ಇದನ್ನು ಅಲ್ಲಿಂದ ಆಯ್ದುಕೊಂಡಾರಪ್ಪ ಅಂದ್ರೆ ಪ್ರಕೃತ ಜನಪದ ಕಲೆಗಳ ವೈಭವ ಜಾನಪದ ಗದ್ಯ ಭಾಗವನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಪ್ರಕಟಿಸಿರುವ ಜಾನಪದ ವಿಷಯ ವಿಶ್ವಕೋಶ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಕರ್ನಾಟಕ ಹೊರತಂದಿರುವ ವಿಷಯ ಸಂಪದೀಕರಣ ಸಂಪನ್ಮೂಲ ಸಾಹಿತ್ಯ ಕನ್ನಡ ಭಾಷೆ ಕೃತಿಗಳಲ್ಲಿರುವ ಸಂಪನ್ಮೂಲದ ಆಧಾರದಿಂದ ಈ ಗದ್ಯ ಭಾಗವನ್ನು ನಿಗದಿಪಡಿಸಿದೆ. ನೋಡಿ ಮಕ್ಕಳೇ, ಈ ಪ್ರಸ್ತುತ ಆಗಿರ್ತಕ್ಕಂತಹ ಯಾವ ಜನಪದ ಕಲೆಗಳ ವೈಭವ ಅನ್ನುವಂತಹ ಈ ಗದ್ಯ ಭಾಗವನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಪ್ರಕಟ ಮಾಡಿರುವಂತಹ ಜನಪದ ವಿಷಯದಲ್ಲಿ ವಿಶ್ವಕೋಶ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ನಮ್ಮ ಕರ್ನಾಟಕ ಸರ್ಕಾರ ತಂದಿರತಕ್ಕಂತಹ ವಿಷಯ ಸಂಪದೀಕರಣ ಸಂಪನ್ಮೂಲ ಸಾಹಿತ್ಯ ಮತ್ತು ಕನ್ನಡ ಭಾಷೆ ಅನ್ನುವಂಥ ಕೃತಿಯಿಂದ ಏನು ಮಾಡಿದ್ದಾರೆ, ಪ್ರಸ್ತುತ ಗದ್ಯ ಭಾಗವನ್ನು ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ. ಆಶಯ: ಜನಪದ ಕಲೆ ಅತ್ಯಂತ ಪ್ರಾಚೀನವಾದದ್ದು, ಪರಂಪರೆಯಿಂದ ಉಳಿದು ಬಂದಿರುವ ಸಂಪ್ರದಾಯವಾಗಿದ್ದು ಆಂಗಿಕ ಅಭಿನಯದ ಮೂಲಕ ವ್ಯಕ್ತವಾಗುವ ಕಲೆ ಹೆಚ್ಚು ಜನಪ್ರಿಯವಾಗಿದೆ. ನೋಡಿ, ಜನಪದ ಕಲೆ ಹೇಳಿದ್ನಲ್ವಾ, ಮನುಷ್ಯನ ಜೊತೆ ಹುಟ್ಟಿಕೊಂಡು ಅಂತ ತುಂಬ ಪ್ರಾಚೀನತೆಯನ್ನು ಪಡೆದುಕೊಂಡಿದೆ. ಪರಂಪರೆಯಿಂದ ಉಳಿದು ಬಂದುಕೊಂಡಿರುತ್ತ ಒಂದು ಏನು ಸಂಪ್ರದಾಯ ಆಗಿದ್ದು ಮನುಷ್ಯ ತನ್ನ ಭಾವನೆಗಳನ್ನ ಆಂಗಿಕ ರೂಪದ ಮುಖಾಂತರ ವ್ಯಕ್ತಪಡಿಸುವುದರಿಂದ ಏನಾಗೈತಿ, ಇದು ಈ ಕಲೆಗೆ ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡೈತಿ. ವಿವಿಧ ಪ್ರಕಾರಗಳಲ್ಲಿ ವ್ಯಕ್ತವಾಗುವ ಕಲೆ ಪ್ರಾದೇಶಿಕ ಮಹತ್ವ ಪಡೆದಿದೆ. ಆಧುನಿಕತೆಯ ಪ್ರಭಾವದಿಂದ ಜನಪದ ಕಲೆ ನಶಿಸುತ್ತದೆ. ನೋಡಿ, ಇದು ವಿವಿಧ ಪ್ರಕಾರಗಳ ಹೇಳಿದ್ನೆಲ್ಲ ತಗೊಳ್ಗೊಂಬೆ ಅಡ್ಡ, ಕಂಸಾಳೆ, ಡೊಳ್ಳು ಕುಣಿತ, ವೀರಗಾಸೆ, ಯಕ್ಷಗಾನ, ಸುಗ್ಗಿ ಕುಣಿತ ಹೀಗೆ ಸೇರಿದಂತೆ ಹಲವಾರು ನೃತ್ಯ ಪ್ರಕಾರಗಳಿಂದ ಏನಾಗಿತ್ತು ಅಂದರೆ ಆಯಾ ಪ್ರದೇಶದ ಅನುಗುಣವಾಗಿ ಆಯಾ ಪ್ರಾದೇಶಿಕ ನೆಲೆಗಟ್ಟಿನ ಮೇಲೆ ಏನಾಗಿದೆ ಈ ಜನಪದ ಕಲೆ ಹೆಚ್ಚಾಗಿ ಬೆಳಕಿಗೆ ಬಂದಿದ್ದು, ಇತ್ತೀಚೆಗೆ ಈ ಆಧುನಿಕೀಕರಣ ಹೆಚ್ಚಾಗಿ ಆಗ್ತಾ ಇರೋದರಿಂದ ಜನಪದ ಕಲೆಯನ್ನು ನಶಿಸಿ ಹೋಗ್ತಾ ಇದೆ. ಇದರಿಂದ ಎಷ್ಟೋ ಪ್ರಕಾರಗಳು ಕಣ್ಮರೆಯಾಗಿವೆ. ಗ್ರಾಮೀಣ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದ ಕಲೆ ಮನರಂಜನೆಯ ಮಾಧ್ಯಮವು ಕ್ರಿಯಾಶೀಲತೆಯ ಸಂಕೇತವೂ ಆಗಿರುವುದು ಗಮನಾರ್ಹ ಅಂಶ. ನೋಡಿ, ಇದು ಗ್ರಾಮೀಣ ಭಾಗದ ತವರೂರು ಅಂತಲೇ ಹೇಳ್ಬೋದು ಯಾವುದು ಜನಪದ ಸಾಹಿತ್ಯವನ್ನು ನಾವು. ಯಾಕಪ್ಪ ಅಂತಂದ್ರೆ ಈ ಜನಪದ ಕಲೆ ಗ್ರಾಮೀಣ ಭಾಗದ ಬದುಕಿನಲ್ಲಿರ್ತಕ್ಕಂತಹ ಅವರ ಭಾವನೆಗಳನ್ನು ಈ ಜನಪದ ಸಾಹಿತ್ಯದ ಮುಖಾಂತರ ಹೊರಹೊಮ್ಮಿಸ್ತಕ್ಕಂಥ ಒಂದು ಅದ್ಭುತವಾದಂತಹ ಕಲೆ ಅಂತ ಹೇಳ್ಬೋದು. ಹೀಗಾಗಿ ಗ್ರಾಮೀಣ ಭಾಗದ ಜನರ ತವರೂರು ಅಂತಲೇ ನಾವು ಇದನ್ನ ಜನಪದ ಕಲೆಯನ್ನು ಕರೆಯಬಹುದು. ವಿಶಿಷ್ಟ ನಂಬಿಕೆ ಆಚರಣೆಯ ಪ್ರಾತಿನಿಧಿಕ ರೂಪವಾಗಿ ಜನಪದ ಕಲೆ ರೂಪುಗೊಂಡಿದ್ದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಮಹತ್ವ ಪಡೆದಿದೆ. ಅದರ ಕಿರುಪರಿಚಯವೇ ಈ ಜನಪದ ಕಲೆಗಳ ವೈಭವ ಪಾಠ. ನೋಡಿ, ಅವರು ತಮ್ಮ ಪ್ರಾದೇಶಿಕ ನೆಲೆಗಟ್ಟಿನ ಮೇಲೆ ಇಟ್ಟಿರ್ತಕ್ಕಂತಹ ನಂಬಿಕೆ ಆಗಿರ್ಬೋದು, ಅವ್ರನ್ನ ಆಚರಣೆ ಮಾಡಿರ್ತಕ್ಕಂತಹ ಪದ್ಧತಿ ಆಗಿರ್ಬೋದು, ಆಮೇಲೆ ಅವು ಅಲ್ಲಿಯ ಜನರು ಅದರ ಬಗ್ಗೆ ನಡೆದುಕೊಳ್ಳುವಂತಹ ರೀತಿ, ವಿಶಿಷ್ಟವಾಗಿರುವಂತಹ ವಿಭಿನ್ನತೆ ಅವೆಲ್ಲವೂ ಕೂಡ ಏನಾಗಿರುವೋ ಇದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಮಹತ್ವವನ್ನು ಪಡೆದುಕೊಂಡೈತಿ. ಈ ಪ್ರಸ್ತುತ ಜನಪದ ಕಲೆಗಳ ವೈಭವ ಅನ್ನುವಂತಹ ಪಾಠ ಇದರ ಒಂದು ಸಣ್ಣ ಪರಿಚಯವನ್ನು ನಮಗೆ ತಿಳಿಸಿಕೊಡಿಸುವುದೇ ಇದರ ಪ್ರಸ್ತುತ ಪಾಠದ ಸಾರಾಂಶ ಅಥವಾ ಆಕಾರ. ಪದಗಳ ಅರ್ಥವನ್ನು ನೋಡೋಣ. ಏಕತಾನತೆ ಅಂದರೆ ಒಂದೇ ರೀತಿಯ, ಕಾಳಗ ಅಂದರೆ ಯುದ್ಧ, ಗಿರಿಕೆ ಅಂದರೆ ತಿರುಗುವುದು, ಗಿರಿಕೆ ಹೊಡ್ರಿ ಅಂತಿರ್ತಾರಲ್ಲ ಅದು, ಗೊಂಡೆ ಅಂದರೆ ಬಣ್ಣ ಬಣ್ಣದ ದಾರದ ಗೊಂಚಲು. ಈಗ ಗೊಂಡೆ ಅಂತಿರ್ತಾರೆ ನೋಡ್ರಿ ಮನೆಯಲ್ಲ. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಸೀರೆಗಳಿಗೆ ಕುಚ್ಚುಗಳು ಅಥವಾ ಗೊಂಡೆ ಕಟ್ಟಿದ್ರೆ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಮಾತನಾಡೋಕ್ಕೆ ಇರ್ಬೋದು, ಅದು ಗೊಂಡೇವ ಅಂತ ಕರೀತಾರೆ. ಚಕ್ರಮಂಡಿ ಅಂದರೆ ಯಕ್ಷಗಾನ ನೃತ್ಯದ ಒಂದು ಹೆಜ್ಜೆ. ಚಂಡೆ ಚರ್ಮವಾದ್ಯ. ದಿವಿಟಿಗೆ ಅಂದರೆ ಪಂಜು. ಭಟ್ಟು ಅಂದರೆ ವೃತ್ತಾಕಾರದ. ರಾಳ ಅಂದರೆ ಬೆಂಕಿಯ ಜ್ವಾಲೆ ಹೆಚ್ಚಿಸಲು ಬಳಸುವಂತಹ ಪುಡಿ. ವಾಡಿಕೆ ಅಂದರೆ ರೂಢಿ. ಕಥನ ಕವನ ಅಂದರೆ ಹಾಡಿನ ಮೂಲಕ ಹೇಳ್ತಕ್ಕಂತಹ ಕತೆ. ಕುಬ್ಜೆ ಗೂಣು ಬೆನ್ನಿನವಳು, ಮಂತರೆ ಅಂತ ಕರೀತಾರೆ. ಗುಣಿ ಡೊಳ್ಳು ಬಾರಿಸುವ ಮರದ ತುಂಡು. ಚಾಪು ಅಂದರೆ ವರ್ಚಸ್ಸು. ನೇಪಥ್ಯ ಅಂದರೆ ತೆರೆಯ ಹಿಂಭಾಗ. ಮಂತ್ರಮುಗ್ಧ ಅಂದರೆ ಪರವಶ. ಹಾಸು ಹೊಕ್ಕೊಂಡ್ರು ಆವರಿಸು. ಹೊನ್ನಾವಿಗೆ ಅಂದರೆ ಚಿನ್ನದ ಪಾದುಕೆ. ವೈಖರಿ ಅಂದರೆ ರೀತಿ. ಕೆಲವೊಂದು ಟಿಪ್ಪಣಿಗಳನ್ನು ಕೊಟ್ಟಿದ್ದಾರೆ ನೋಡೋಣ. ದೇವರ ಗುಡ್ಡರು ದೇವರನ್ನು ವಂಶ ಪಾರಂಪರವಾಗಿ
ಪೂಜಿಸುವಂತಹ ಮನೆತನದವರಿಗೆ ನಾವು ದೇವರ ಗುಡ್ಡಗಳು ಅಂತ ಕರಿತೀವಿ. ಏಳುಮಲೆ ಹೆತ್ತಯ್ಯ, ಏಳು ಮಲೆಯ ಹೆತ್ತ ತಂದೆ. ಮಲೆ ಮಹದೇಶ್ವರ ಸ್ವಾಮಿಯು 7 ಬೆಟ್ಟಗಳ ಮೇಲಿರುವ ಮಹದೇಶ್ವರ ಬೆಟ್ಟದಲ್ಲಿದ್ದಾನೆಂದು ಭಕ್ತರ ನಂಬಿಕೆ. ನೋಡಿ, ಏಳುಮಲೆ ಮಹದೇಶ್ವರ ಅಂತ ಕರಿತೀವಿ. ಮಲೆ ಮಹದೇಶ್ವರ ಯುತ 7 ಬೆಟ್ಟಗಳ ಮೇಲೆ ಇರ್ತಕ್ಕಂತಹ ಪರಮಾತ್ಮ ಅಲ್ಲಿದ್ದಾನಂಥದ್ದು ಭಕ್ತರ ನಂಬಿಕೆ. ಧಮ್ಮಡಿ, ಕಂಸಾಳೆಯವರು ಕತೆ ಹೇಳುವಾಗ ಹಿಮ್ಮೇಳದವರು ಬಾರಿಸುವ ವೃತ್ತಾಕಾರದ ಚರ್ಮವಾದ್ಯ ಸಾಧನ. ಕಂಸಾಳೆಯವರು ಕಥೆಯನ್ನು ಹೇಳ್ಕೊಂತ ಮುಂದೆ ಅವರು ಹಾಡನ್ನು ಆಡ್ತಿರ್ತಾರೆ. ಈಗ ಈ ಹಿಮ್ಮೇಳದವ್ರು ಏನು ಮಾಡ್ತಾರೆ, ವೃತ್ತಾಕಾರ ಚರ್ಮವಾದ್ಯ ಬಳಸ್ತಕ್ಕಂಥ ಒಂದು ಸಾಧನೆಗೆ ನಾವು ಧಮ್ಮಡಿ ಅಂತ ಕರಿತೀವಿ. ಏಕಥಾರಿ, ಒಂದೇ ತಂತಿಯುಳ್ಳ ಸಂಗೀತ ವಾದ್ಯ. ಜೋಳಿಗೆ, ಕಾಣಿಕೆ ಪಡೆದ ದವಸ ಧಾನ್ಯಗಳನ್ನು ಹಾಕಿಕೊಳ್ಳಲು ಹೆಗಲಿಗೆ ನೇತು ಹಾಕಿಕೊಳ್ಳುವ ಉದ್ದನೆಯ ಚೀಲ. ಜನಪದ ಮಹಾಕಾವ್ಯ, ಮೌಖಿಕ ಸಾಹಿತ್ಯದ ಸುದೀರ್ಘ ಕಥನ. ಗಗ್ಗರಿ, ಡೊಳ್ಳು ಕುಣಿತದ ವಾದ್ಯಗಾರರು ಉಡುವ ಹಸಿರು ಇಲ್ಲವೇ ಕೆಂಪು ಬಣ್ಣದ ಬಹಳ ನೀರಿಗೆಯುಳ್ಳ ಲಂಗ ತೆರನಾದ ಉಡುಗೆ. ಗಗ್ಗರಿ ಅಂತೇಳಿ ಡೊಳ್ಳು ಕುಣಿತ ವಾದ್ಯಗಾರ. ನೀವು ಹಳ್ಳಿಗಳಲ್ಲೆಲ್ಲ ಈ ಡೊಳ್ಳನ್ನು ಬರೆಸ್ತಕ್ಕಂತಹ ಜನ ಹಾಕಿಕೊಳ್ಳುವಂತಹ ವೇಷಭೂಷಣವನ್ನು ನೋಡಿರ್ಬೋದು. ಅದನ್ನು ನೋಡಿದರೆ ನಿಮಗೆ ಈ ಪದ ಅರ್ಥ ಆಗತ್ತೆ. ಒಡಪು, ಇದು ಕರ್ನಾಟಕದ ವಿಶಿಷ್ಟ ಜನಪದ ಸಾಹಿತ್ಯ ಪ್ರಕಾರ. ಶ್ರಮಿಕ ವರ್ಗದವರು ಆಯಾಸವನ್ನು ಮರೆಯಲು, ನೆನಪಿನ ಶಕ್ತಿಯನ್ನು ಇಮ್ಮಡಿಗೊಳಿಸಿಕೊಳ್ಳಲು, ಬೌದ್ಧಿಕ ಕೌಶಲವನ್ನು ಮೆರೆಯಲು ಬಳಸುವ ಚಾಣಾಕ್ಷ ನುಡಿಗಡನ. ಮದುವೆಯ ಮುಂಜಿಗಳಲ್ಲಿ ಮನರಂಜನೆಗಾಗಿ ಚಾಲ್ತಿಯಲ್ಲಿ ಬಂದ ಪರಂಪರೆಯ ಸಂಪ್ರದಾಯ. ನೋಡಿ, ಇದು ಒಡಪು ಅನ್ನುವಂಥದ್ದು ನಮ್ಮ ಕರ್ನಾಟಕ ವಿಶಿಷ್ಟ ಸಾಹಿತ್ಯದ ಪ್ರಕಾರ ಅಂತ ಹೇಳ್ಬೋದು. ಈಗ ನೀವು ಗ್ರಾಮೀಣ ಪ್ರದೇಶಗಳಾಗಿರ್ಬೋದು ಅಥವಾ ನಗರ ಪ್ರದೇಶಗಳಾಗಿರ್ಬೋದು, ಗುಗ್ಗಳ ಕಾರ್ಯವನ್ನು ಮಾಡ್ತೀವಿ. ಮದುವೆಯಲ್ಲಿ ಸಣ್ಣ ಮಕ್ಕಳು ಇದ್ದರೂ ಕೂಡ ಅಣ್ಣನ ಮದುವೆ ಆಗಬೇಕಾದ್ರೆ ಮುಂದೆ ಮಾಡೋಕ್ಕಾಗಲ್ಲ ಅನ್ನುವಂಥ ಕಾರಣದಿಂದ ತಮ್ಮಂದು ಕೂಡ ಗುಗ್ಗಳ ಕಾರ್ಯವನ್ನು ಮಾಡ್ತಿರ್ತಾರೆ. ಆ ಗುಗ್ಗಳ ಕಾರ್ಯವನ್ನು ಮಾಡ್ತಿರ್ಬೇಕಾದ್ರೆ ಈ ವೀರಗಾಸೆಯನ್ನು ಹೇಳುವವರು ಏನು ಮಾಡ್ತಾರೆ, ಒಡಪುಗಳನ್ನು ಹೇಳುವಂಥದ್ದು. ನಾನು ನಿಮಗೆ ಪಾಠವನ್ನು ಹೇಳ್ತಿರ್ಬೇಕಾದ್ರೆ ಯಾವ ರೀತಿ ಒಡಪನ್ನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಅದರಲ್ಲಿ ನಿಮಗೆ ಸರಿಯಾಗಿ ಹೇಳ್ಕೊಡ್ತೀನಿ. ವೀರಗಾಸೆ, ಇಲ್ಲೊಂದು ಕತೆ ಹೇಳ್ತಾರೆ ನೋಡ್ರಿ. ದಕ್ಷ ಬ್ರಹ್ಮ ತಾನು ಮಾಡಿದ ಯಾಗಕ್ಕೆ ಶಿವನೊಬ್ಬನನ್ನು ಬಿಟ್ಟು ಉಳಿದ ದೇವಾನುದೇವತೆಗಳನ್ನು ಆಹ್ವಾನಿಸುತ್ತಾನೆ. ನೋಡಿ, ದಕ್ಷ ಬ್ರಹ್ಮ ಏನು ಮಾಡ್ತಾನೆ, ತಾನು ಮಾಡಿರ್ತಕ್ಕಂತಹ ಯಾಗಕ್ಕೆ ಈ ಪರಮೇಶ್ವರನನ್ನು ಒಬ್ಬನನ್ನು ಬಿಟ್ಟು ಉಳಿದ ಎಲ್ಲ ದೇವಾನುದೇವತೆಗಳನ್ನು ಆ ಯಾಗಕ್ಕೆ ಕರೆದಿರ್ತಾನೆ ರೀ. ತಂದೆ ಉದ್ದೇಶಪೂರ್ವಕವಾಗಿ ಗಂಡನನ್ನು ಅವಮಾನಿಸಿದ್ದಾನೆಂದು ಭಾವಿಸಿದ ದ್ರಾಕ್ಷಾಯಣಿ ಕೋಪಗೊಂಡು ನ್ಯಾಯ ಕೇಳೋದಕ್ಕಾಗಿ ಗಂಡನ ಆಜ್ಞೆಯನ್ನು ಉಲ್ಲಂಘಿಸಿ ತಂದೆ ಬಳಿ ಬರುತ್ತಾರೆ. ನೋಡ್ರಿ, ಈ ದಕ್ಷ ಬ್ರಹ್ಮ ತನ್ನ ಮಗಳಾಗಿರ್ತಕ್ಕಂತಹ ಪಾರ್ವತಿ ದೇವಿ ಅಂದರೆ ದ್ರಾಕ್ಷಾಯಣಿ ಅಂತ ಹೇಳೋಂಗೆ ಕರೀತಾರೆ. ಈಕೆ ಏನು ಮಾಡ್ತಾಳೆ, ಉದ್ದೇಶಪೂರ್ವಕವಾಗಿ ತನ್ನ ಗಂಡನನ್ನು ಅವಮಾನಿಸಿದಾನಂತನ್ನುವಂತಹ ಕಾರಣ ದಾಕ್ಷಾಯಣಿ ಏನು ಮಾಡ್ತಾಳೆ, ಕೋಪಗೊಂಡು ಶಿವನನ್ನು ಯಾಕೆ ನೀ ಯಾಗಕ್ಕೆ ಕರೆದಿಲ್ಲ ಅಂತ ತನ್ನ ತಂದೆ ಬಳಿ ಕೇಳಬೇಕಂತೇಳಿ ಆಜ್ಞೆಯನ್ನು ಮೀರಿ ಏನು ಮಾಡ್ತಾಳೆ, ತಂದೆ ಬಳಿ ಬರ್ತಾಳೆ. ಅಳಿಯನ ಮೇಲಿನ ಕೋಪದಿಂದ ಮಗಳೆಂಬ ಮಮತೆಯನ್ನು ತೊರೆದು ದಕ್ಷ ಬ್ರಹ್ಮ ದ್ರಾಕ್ಷಾಯಣಿಯನ್ನು ಉದಾಸೀನದಿಂದ ನಡೆಸಿಕೊಂಡಿದ್ದಲ್ಲದೆ ಅವಳೆದುರಿಗೆ ಶಿವನನ್ನು ನಿಂದಿಸುತ್ತಾನೆ. ನೋಡ್ರಿ, ಅಳಿಯನ ಮೇಲೆ ಅಂದರೆ ಶಿವನ ಮೇಲೆ ಇರ್ತಕ್ಕಂತಹ ಕೋಪದಿಂದ ಏನು ಮಾಡ್ತಾ, ಮಗಳನ್ನುವಂಥ ಒಂದು ಮಮಕಾರವನ್ನು ಪ್ರೀತಿ ವಾತ್ಸಲ್ಯ ಮತ್ತಂತಹ ತಂದೆಯಾಗಿರುವಂತಹ ದಕ್ಷ ಬ್ರಹ್ಮ ಏನು ಮಾಡಿಬಿಡ್ತಾನೆ, ಅವಳನ್ನು ಉದಾಸೀನದಿಂದ ನಡೆಸ್ಕೊತಾನೆ. ಅಷ್ಟೇ ಅಲ್ಲೂ ಕೂಡ ಅವಳು ಎದುರಿಗೆ ಅವಳ ಗಂಡನಾಗಿರ್ತಂಥ ಶಿವನನ್ನು ನಿಂದಿಸ್ತಾನೆ. ಪತಿ ನಿಂದನೆಯನ್ನು ಸಹಿಸಲಾಗದೆ ದ್ರಾಕ್ಷಾಯಣಿ ಅಗ್ನಿಕುಂಡವನ್ನು ಪ್ರವೇಶಿಸುತ್ತಾಳೆ. ಅಲ್ಲಿ ಯಾಗಕ್ಕೇನು ಅಗ್ನಿಕುಂಡವನ್ನು ರೆಡಿ ಮಾಡಿರ್ತಾರಲ್ಲ, ಅಲ್ಲಿ ಸಿದ್ಧಪಡಿಸಿರುವಂತಹ ಅಗ್ನಿಕುಂಡಕ್ಕೆ ತನ್ನ ಗಂಡನ ನಿಂದನೆಯನ್ನು ಕೇಳಲಾಗದಂತಹ ದ್ರಾಕ್ಷಾಯಣಿ ಮಾಡ್ತಾಳೆ, ಆ ಅಗ್ನಿಕುಂಡದಲ್ಲಿ ಹಾರಿಬಿಡುತ್ತಾಳ. ಈ ದುರ್ಘಟನೆಯಿಂದ ಕುಪಿತನಾದ ಶಿವ ಉಗ್ರನಾಗಿ ತಾಂಡವ ನೃತ್ಯ ಮಾಡುತ್ತಾನೆ. ಈ ವಿಷಯ ಶಿವನಿಗೆ ಗೊತ್ತಾದಂಥ ಸಂದರ್ಭದಲ್ಲಿ ತನ್ನ ಹೆಂಡತಿ ಅಗ್ನಿಕುಂಡವನ್ನು ಪ್ರವೇಶ ಮಾಡಿದ ಅನ್ನುವಂತಹ ಒಂದು ಕಾರಣದಿಂದ ಉಗ್ರ ರೂಪವನ್ನು ತಾಳ್ತಾನೆ. ಶಿವ ತಾಳಿ ತಾಂಡವ ನೃತ್ಯವನ್ನು ಮಾಡ್ತಾನೆ. ಕೋಪದಿಂದ ಹಣೆಯ ಬೆವರನ್ನು ಬೆರಳುಗಳಿಂದ ಬಾಚಿ ನೆಲಕ್ಕೆ ಅಪ್ಪಳಿಸುತ್ತಾನೆ. ಆಗ 101 ಆಯುಧಗಳನ್ನು ಧರಿಸಿದ ವೀರಭದ್ರನ ಅವತಾರವಾಗುತ್ತದೆ. ಆವಾಗ ತನ್ನ ಸಿಕ್ಕಾಪಟ್ಟೆ ಕೋಪದಿಂದ ಉಗ್ರ ರೂಪವನ್ನು ತಾರ್ತಕ್ಕಂಥ ಶಿವ ಏನು ಮಾಡ್ತಾನೆ, ಹಣೆಯ ಬೆವರನ್ನು ತನ್ನ ಬೆರಳುಗಳಿಂದ ಬಾಚಿ ನೆಲಕ್ಕೆ ಹಿಂಗೆ ಅಪ್ಪಳಿಸ್ತಾನೆ, ಜಾಡಿಸ್ತೀವಲ್ಲ ಹಿಂಗೆ ಕೈಯಿಂದ, ಆ ರೀತಿ ಮಾಡಿಬಿಡ್ತಾನೆ. ಆಗ ಅಲ್ಲಿ 101 ಆಯುಧಗಳನ್ನ ಧರಿಸ್ತಕ್ಕಂತಹ ವೀರಭದ್ರನ ಅವತಾರ ಏನಕತಿ ಸೃಷ್ಟಿಯಾಗತ್ತೆ. ಮುಂದೆ ವೀರಭದ್ರ ದಕ್ಷ ಬ್ರಹ್ಮನ ಯಾಗಶಾಲೆಗೆ ಬಂದು ಅದನ್ನು ನಾಶಪಡಿಸುತ್ತಾನೆ. ಆಗ ವೀರಭದ್ರ ಏನು ಮಾಡ್ತಾನೆ, ಆ ದಕ್ಷ ಬ್ರಹ್ಮ ಮಾಡಿರ್ತಕ್ಕಂಥ ಯಾಗ ಏನು ರೆಡಿ ಮಾಡಿರ್ತಾನಲ್ಲ ಅದನ್ನೆಲ್ಲ ಬಂದು ಅದನ್ನು ಸಂಪೂರ್ಣವಾಗಿ ನಾಶಪಡಿಸ್ತಾನೆ. ಅಲ್ಲಿ ವೀರಭದ್ರ ತೋರಿದ ಪ್ರತಾಪದ ಪ್ರತೀಕವೇ ವೀರಗಾಸೆ ಕುಣಿತ. ಅಲ್ಲಿ ಏನು ವೀರಭದ್ರ ತೋರ್ತಕ್ಕಂತಹ ಏನು ಪ್ರತಾಪ ಇರುತ್ತೆ ಅದನ್ನು ನಾವು ವೀರಗಾಸೆ ಕುಣಿತ ಅಂತ ಕರಿತೀವಿ. ಅಂದಿನಿಂದ ಈ ಕಲೆ ಬೆಳಕಿಗೆ ಬಂದಿತ್ತೆಂದು ಕಲಾವಿದರು ಹೇಳ್ತಾರೆ. ಆವಾಗಿಂದ ಈ ಕಲೆ ಬೆಳಕಿಗೆ ಬಂತೆಂದು ಪುರಾಣದ ಪ್ರಕಾರ ಒಂದು ಎಲ್ಲರಿಗೂ ವಿಶಿಷ್ಟವಾದಂತಹ ನಂಬಿಕೆ. ನನಗೂ ಕೂಡ ವೀರಗಾಸೆ ಅಂದರೆ ತುಂಬ ಇಷ್ಟ ಮಕ್ಕಳೇ. ವೀರಗಾಸೆ ನಮ್ಮೂರಲ್ಲೂ ಅಥವಾ ನಮ್ಮ ಮನೆತನದಲ್ಲೂ ನಾವು ವೀರಗಾಸೆ ಒಡಪುಗಳನ್ನ ಹೇಳುವಂತಹ ಒಂದು ಪದ್ಧತಿ ಇದೆ. ನಿಮಗೆ ಪಾಠವನ್ನು ಹೇಳ್ತಿರ್ಬೇಕಾದ್ರೆ ನಿಮಗೆ ಸುಮಾರು ಒಡಪುಗಳನ್ನ ಹೇಳ್ತಾ ಹೋಗ್ತೀನಿ.
ಜನಪದ ಜನಾಂಗದ ಸಂಸ್ಕೃತಿ, ಬದುಕು, ಸಮಾಜದ ಒಟ್ಟಾರೆ ಸಹಜ ಕ್ರಿಯಾತ್ಮಕವೇ ಜನಪದ. ಸಾಮಾನ್ಯ ಜನತೆ ತಾವಾಡುವ ಭಾಷೆಯಲ್ಲಿ ಕಟ್ಟಿಕೊಂಡು ಉಳಿಸಿಕೊಂಡಿರುವ ಸಾಹಿತ್ಯ ಸಂಪನ್ಮೂಲವೇ ಜನಪದ ಸಾಹಿತ್ಯ. ಇದು ಮೌಖಿಕ ಪರಂಪರೆಯ ಅಭಿವ್ಯಕ್ತಿ ರೂಪ. ಹೇಳಿದ್ನಲ್ವಾ, ಜನರು ತಮ್ಮ ಬದುಕು ಭಾವನೆಗಳನ್ನು, ತಮ್ಮ ದುಡಿತದ ಬೇಸರಿಕೆಯನ್ನು ಎಲ್ಲವೂ ನಿವಾರಣೆ ಮಾಡಿಕೊಳ್ಳೋಕ್ಕಾಗಿ ಅವ್ರು ಏನು ಮಾಡ್ತಾರೆ, ತಾವಾಡ್ತಕ್ಕಂತಹ ಸಹಜವಾಗಿರ್ತಕ್ಕಂತಹ ಭಾಷೆಯಲ್ಲಿ ಮಾತನಾಡುವಂಥ ಭಾಷೆಯ ಭಾವನೆಗಳನ್ನ ವ್ಯಕ್ತಪಡಿಸ್ಕೊಂತ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಕಲೆ ಇದು. ಹೀಗಾಗಿ ಮೌಖಿಕ ಪರಂಪರೆಯ ಒಂದು ಅಭಿವ್ಯಕ್ತಿ ರೂಪ. ಬಯಲಾಟವು ಕರ್ನಾಟಕದಾದ್ಯಂತ ಕಂಡುಬರುವ ಜನಪದ ಕಲೆ. ಬಯಲಿನಲ್ಲಿ ಪ್ರದರ್ಶನಗೊಳ್ಳುವುದರಿಂದ ಇದನ್ನು ಬಯಲಾಟ ಎನ್ನುತ್ತಾರೆ. ನೋಡಿ, ಇದು ನಮ್ಮ ಕರ್ನಾಟಕದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಇದು ಒಂದು ಕೂಡ ಕಲೆ. ಬಯಲಿನಲ್ಲಿ ಹೆಚ್ಚಾಗಿ ಇದನ್ನು ಮಾಡುವುದರಿಂದ ಇದನ್ನು ಬಯಲಾಟ ಅಂತೇಳಿ ಕರಿತೀವಿ. ಪ್ರಾದೇಶಿಕ ವ್ಯತ್ಯಾಸಗಳನ್ನು ಆಧರಿಸಿ ಬಯಲಾಟವು ಬೇರೆ ಬೇರೆ ಹೆಸರುಗಳಿಂದ ಗುರುತಿಸಲ್ಪಡುತ್ತದೆ. ಉತ್ತರ ಕರ್ನಾಟಕದಲ್ಲಿ ಇದು ದೊಡ್ಡಾಟ ಅಥವಾ ಮೂಡಲಪಾಯ ಮತ್ತು ಸನ್ನಾಟ ರೂಪಗಳನ್ನು ಪಡೆದಿದ್ದರೆ, ದಕ್ಷಿಣ ಕರ್ನಾಟಕದಲ್ಲಿ ಬಯಲು ನಾಟಕವಾಗಿದೆ. ಕರಾವಳಿ ಮತ್ತು ಮಲೆನಾಡಿನ ಭಾಗಗಳಲ್ಲಿ ಯಕ್ಷಗಾನವೇ ಬಯಲಾಟ. ನೋಡಿ, ಈ ಬಯಲಾಟ ಆಯಾ ಪ್ರಾದೇಶಿಕ ಹಿನ್ನೆಲೆಯನ್ನು ಆಧರಿಸಿ ಪ್ರಾದೇಶಿಕ ನೆಲೆಗಟ್ಟಿನ ಮೇಲೆ ತನ್ನದೇ ಆಗಿರ್ತಕ್ಕಂಥ ಒಂದು ಹೆಸರನ್ನು ಪಡೆದುಕೊಂಡೈತಿ. ಹೀಗಾಗಿ ಇದನ್ನು ನಾವೇನಂತ ಕರಿತೀವಿ, ಬಯಲಾಟ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಯಾವ್ಯಾವ ಬಯಲಾಟಗಳು ಬರ್ತಾವಮ್ಮ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಏನೈತಿ, ಇದನ್ನು ದೊಡ್ಡಾಟ, ಮೂಡಲಪಾಯ ಆಟ ಅಥವಾ ಸನ್ನಾಟ ರೂಪ ಅಂತ ಹಳ್ಳಿಗಳಲ್ಲಿ ಇದನ್ನು ಜನರು ಪ್ರತಿನಿತ್ಯ ತಮ್ಮ ಬೇಸರಿಕೆ ಎಲ್ಲವನ್ನು ನಿವಾರಣೆ ಮಾಡಿಕೊಳ್ಳೋ ಸಲುವಾಗಿ ಒಂದು ಊರು ಜನರೆಲ್ಲ ಕೂಡಿ ಒಂದು ನಿರ್ದಿಷ್ಟವಾದ ಸ್ಥಳವನ್ನು ವ್ಯಕ್ತಪಡಿಸಿ ಅಲ್ಲಿ ಬಯಲಾಟ ಐತಿ, ಬಯಲಾಟ ನೋಡೋಕೆ ಹೋಗೋಣ ಬರ್ರಿ, ದೊಡ್ಡಾಟ ಐತಿ ಇವತ್ತಂತೆ ಕರಿತಿದ್ರು. ಈ ರೀತಿ ನೋಡಲಿಕ್ಕೆ ಹೋಗುವಂಥ ಒಂದು ಆಟ ದೊಡ್ಡಾಟ ಅಂತ ಕರಿತಾಯಿದ್ರು. ಮೂಡಲ್ಪಾಯ ಆಟ ಅಂತ ಕರೀತಾರೆ ಅಥವಾ ಸನ್ನಾಟ. ಅದೇ ಈ ಬಯಲಾಟವನ್ನು ದಕ್ಷಿಣ ಕರ್ನಾಟಕದಲ್ಲಿ ಏನು ಕರೀತಾರೆ, ಬಯಲು ನಾಟಕ ಅಂತ ಕರೀತಾರೆ. ಇನ್ನು ಕರಾವಳಿ ಮತ್ತು ಮಲೆನಾಡಿನ ಭಾಗಗಳಲ್ಲಿ ಇದಕ್ಕೆ ಯಕ್ಷಗಾನ ಅಂತೇಳಿ ಕರೀತಾರೆ. ದೊಡ್ಡಾಟ ಮತ್ತು ಯಕ್ಷಗಾನಗಳಿಗೆ ಹಲವು ಶತಮಾನಗಳ ಇತಿಹಾಸವಿದ್ದರೆ ಸನ್ನಾಟ ಈಚಿನದು. ನೋಡಿ, ಈ ದೊಡ್ಡಾಟ ಮತ್ತು ಯಕ್ಷಗಾನಗಳಿಗೆ ಇವತ್ತಿಂದೇನಿಲ್ಲ, ಇದಕ್ಕೆ 100 ವರ್ಷಗಳ ಕಾಲ ಏನೈತಿ ಒಂದು ಇತಿಹಾಸವೈತಿ. ಇತ್ತೀಚೆಗೆ ಏನಾಗೈತೆ ಅಂದರೆ ಸನ್ನಾಟ ಅನ್ನುವಂಥದ್ದು ಬಂದಿದೆ. ಸನ್ನಾಟದಲ್ಲಿ ದಪ್ಪಿನಾಟ, ರಾಧನಾಟ, ಪಾರಿಜಾತ, ಸಂಧ್ಯಾವಾಳ್ಯ ಪ್ರಮುಖ ಆಟಗಳು. ಸೂತ್ರದ ಗೊಂಬೆ, ತೊಗಲುಗೊಂಬೆ ಆಟಗಳನ್ನು ಬಯಲಾಟದ ವೈವಿಧ್ಯತೆ ಎಂದು ಪರಿಗಣಿಸುವ ವಾಡಿಕೆಯೂ ಇದೆ. ನೋಡಿ, ಸನ್ನಾಟದಲ್ಲಿ ಹಲವಾರು ಪ್ರಕಾರಗಳನ್ನ ನಾವು ನೋಡ್ತೀವಿ. ದಪ್ಪಿನಾಟ ಅಂತ ಆಡ್ತಾರೆ, ರಾಧಾನಾಟ ಅಂತ ಆಡ್ತಾರೆ, ಪಾರಿಜಾತ ಅಂತ ಕೇಳಿರ್ಬೋದು ನೀವು. ಸಂಧ್ಯಾವಾಳ್ಯ ನಾಟಕ, ಇದು ಉತ್ತರ ಕರ್ನಾಟಕದಲ್ಲಿ ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂತಹ ಒಂದು ನಾಟಕ ಸಂಧ್ಯಾವಾಳ್ಯ ನಾಟಕ. ಆಮೇಲೆ ಸೂತ್ರದ ಗೊಂಬೆ, ತೊಗಲುಗೊಂಬೆ ಆಟಗಳನ್ನು ಆಡುವುದು ಬಯಲಾಟದ ವೈವಿಧ್ಯತೆ ಅಂತ ಪರಿಗಣಿಸುವಂತಹ ವಾಡಿಕೆ ಇನ್ನೂ ಇದೆ. ತಿಟ್ಟುಗಳು. ಯಕ್ಷಗಾನದಲ್ಲಿ 3 ತಿಟ್ಟುಗಳು. ನೋಡಿ, ಯಕ್ಷಗಾನದಲ್ಲಿ ಒಟ್ಟು ತಿಟ್ಟುಗಳು. ಅದರಲ್ಲಿ ದಕ್ಷಿಣ ಕನ್ನಡದಲ್ಲಿ ತೆಂಕು ತಿಟ್ಟು, ಮಲೆನಾಡು ಜಿಲ್ಲೆಗಳಲ್ಲಿ ಬಡಗು ತಿಟ್ಟು, ಉತ್ತರ ಕನ್ನಡ ಶಿವಮೊಗ್ಗದ ಕೆಲವು ಭಾಗಗಳಲ್ಲಿ ಬಡಗು ತಿಟ್ಟು ಎಂಬ ಶೈಲಿಗಳು ರೂಢಿಯಲ್ಲಿವೆ. ಯಕ್ಷಗಾನದಲ್ಲಿ 3 ರೀತಿಯಂಥ ತಿಟ್ಟುಗಳ ಪ್ರಕಾರಗಳನ್ನ ನೋಡ್ತೀವಿ. ಇದನ್ನು ದಕ್ಷಿಣ ಕನ್ನಡದಲ್ಲಿ ಏನು ಕರಿತಾವೆ, ತೆಂಕು ತಿಟ್ಟು ಅಂತ ಕರಿತೀವಿ. ಅದೇ ಮಲೆನಾಡಿನಂಥ ಜಿಲ್ಲೆಗಳಲ್ಲಿ ಬಡಗು ತಿಟ್ಟು ಅಂತ ಕರಿತೀವಿ. ಇನ್ನು ಉತ್ತರ ಕನ್ನಡ ಮತ್ತು ಶಿವಮೊಗ್ಗದ ಇನ್ನು ಕೆಲವೊಂದು ಭಾಗಗಳಲ್ಲಿ ಬಂದರೆ ಬಡಗು ತಿಟ್ಟು ಅಂತೇಳಿ ನಾವು ಕರಿತೀವಿ. ಇದು ಯಕ್ಷಗಾನ ಹೇಳುವಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ ಮಕ್ಕಳೇ. ನಾವು ಇನ್ನಿನ ತರಗತಿಯಲ್ಲಿ ಈ ಜನಪದ ಕಲೆಗಳ ವೈಭವ ಈ ಗದ್ಯ ಭಾಗದಲ್ಲಿ ಪ್ರವೇಶ ಭಾಗವನ್ನು, ಆಶಯ ಭಾಗವನ್ನು, ಆಮೇಲೆ ಪದಗಳ ಅರ್ಥವನ್ನು ಮತ್ತು ಟಿಪ್ಪಣಿಗಳನ್ನೆಲ್ಲವನ್ನು ನಾವು ನೋಡ್ಕೊಂಡಿದ್ವಿ. ನಾಳೆ ದಿನ ತರಗತಿಯಲ್ಲಿ ಈ ಜನಪದ ಕಲೆಗಳ ವೈಭವದಲ್ಲಿ ಪಾಠದಲ್ಲಿ ನಾವು ವೀರಗಾಸೆಯನ್ನು ನೋಡೋಣ, ಕಂಸಾಳೆ ಯಂತ್ರ ಅಂತ ಏನು ನೋಡೋಣ, ಡೊಳ್ಳು ಕುಣಿತದ ಬಗ್ಗೆ ನೋಡೋಣ, ಯಕ್ಷಗಾನದ ಬಗ್ಗೆ ನೋಡೋಣ. ನಾಳೆ ದಿನ ತರಗತಿಯಲ್ಲಿ ನಿಮಗೆ ವೀರಗಾಸೆ ಬಗ್ಗೆ ಹೇಳ್ತಾ ಇದ್ದೀನಿ. ಕೆಲವೊಂದು ಒಡಪುಗಳ ಬಗ್ಗೆ ಹೇಳ್ತೀನಿ. ವೀರಗಾಸೆ ಅಂದರೆ ಏನು, ಅದು ಹೇಗೆ ಹುಟ್ಕೊಂತು, ಅದರ ಪರಂಪರೆ ಏನು, ವಿಶಿಷ್ಟವಾಗಿರ್ತಕ್ಕಂಥ ವೇಷಭೂಷಣಗಳು ಏನು, ವೀರಭದ್ರ ಅವತಾರವನ್ನು ತಾಳಿದಾಗ ಒಡಪುಗಳನ್ನು ಯಾವ ರೀತಿಯಾಗಿ ಹೇಳ್ತಾರೆ ಎಂಬುದರ ಬಗ್ಗೆ ನಾಳೆ ದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡೋಣ. ಮಕ್ಕಳೇ, ನಿಮಗೆ ಇಂದಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ತರಗತಿ ನಿಮ್ಮೆಲ್ಲರಿಗೂ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.